ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾ. ಎ ಮಂಜು ಮೇಲೆ ಬಿಜೆಪಿ ಶಿಸ್ತು ಕ್ರಮದ ಬಗ್ಗೆ ಪ್ರತಿಕ್ರಿಯಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೊಸ ಬಾಂಬ್ ಸಿಡಿಸಿದ್ರು. ಎ ಮಂಜು ಹೆಗಲ ಮೇಲಿಂದ ರಾಜಕೀಯ ಎದುರಾಳಿಗೆ ಗುರಿ ಇಟ್ರು. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿಯವರು ಮಂಜು ಬಗ್ಗೆ ಏನೋ ನಿರ್ಧಾರ ತೆಗೆದುಕೊಂಡ್ರು, ಆದ್ರೆ ಬೆಳಗಾವಿ ವಿಚಾರವಾಗಿ ಯಾಕೆ ನಿರ್ಧಾರ ಮಾಡ್ತಿಲ್ಲ ಎಂದು ಪ್ರಶ್ನಿಸಿದ್ರು. ಕ್ರಮ ತೆಗೆದುಕೊಳ್ಳೋಕೆ ಬಿಜೆಪಿಯವರಿಗೆ ದಮ್ ಇಲ್ಲ, ಅಲ್ಲಿ ಯಾಕೆ ಪಕ್ಷೇತರ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು ಎಲ್ಲಾ ಗೊತ್ತಿದೆ, ಯಾರು ನಿಲ್ಲಿಸಿದ್ದು ಅನ್ನೋದು ಗೊತ್ತಿದೆ ಎಂದು ಡಿಕೆಶಿ ಚಾಟಿ ಬೀಸಿದ್ರು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗಿರುವ ಮಾಜಿ ಸಚಿವ ಎ ಮಂಜು ಪುನಃ ಕಾಂಗ್ರೆಸ್ ಬಾಗಿಲು ತಟ್ತಾ ಇದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಎ ಮಂಜು ಅವರ ಪುತ್ರ ಮಂಥರ್ ಗೌಡಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ವಿಧಾನ ಪರಿಷತ್ ಚುನಾವಣೆಗೆ ಕೊಡಗಿನಿಂದ ಮಂಥರ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಅಪ್ಪ ಬಿಜೆಪಿಯಲ್ಲಿರುವಾಗ ಮಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರೋದು ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಮಂಥರ್ ಗೌಡ ನಮ್ಮ ಪತ್ರ ಸಲ್ಲಿಸ್ತಾ ಇದ್ದಂತೆ ಎ ಮಂಜು ಅವರಿಗೆ ನಿನ್ನೆ ಬಿಜೆಪಿ ಶಾಕ್ ಕೊಟ್ಟಿತು. ಬಿಜೆಪಿ ಪಕ್ಷ ನೀಡಿದ ಎಲ್ಲಾ ಜವಾಬ್ದಾರಿಗಳಿಂದ ಎ ಮಂಜು ಅವರನ್ನ ಮುಕ್ತಗೊಳಿಸಿ ಆದೇಶ ಹೊರಡಿಸಿದೆ. ಬಿಜೆಪಿ ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಆದೇಶ ಹೊರಡಿಸಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳಿಂದ ಕೆಲವು ಸಂಶಯಗಳು ಉಂಟಾಗಿವೆ. ಈ ಕಾರಣದಿಂದ ಪಕ್ಷದ ಮಂಡ್ಯ ಜಿಲ್ಲೆಯ ಪ್ರಭಾವಿ ಹಾಗೂ ಮುತ್ತುಳಿದ ಎಲ್ಲಾ ಜವಾಬ್ದಾರಿಗಳಿಂದ ನಿಮ್ಮನ್ನ ಮುಕ್ತಗೊಳಿಸಲಾಗಿದೆ ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ. ಬೆಳಗಾವಿ ವಿಚಾರವಾಗಿ ಯಾಕೆ ನಿರ್ಧಾರ ಮಾಡ್ತಿಲ್ಲ? ಎ ಮಂಜು ಮೇಲೆ ಬಿಜೆಪಿ ಶಿಸ್ತು ಕ್ರಮದ ಬಗ್ಗೆ ಪ್ರತಿಕ್ರಿಯಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೊಸ ಬಾಂಬ್ ಸಿಡಿಸಿದ್ರು. ಎ ಮಂಜು ಹೆಗಲ ಮೇಲಿದ್ದ ರಾಜಕೀಯ ಎದುರಾಳಿಗೆ ಗುರಿ ಇಟ್ಟರು. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿಯವರು ಮಂಜು ಬಗ್ಗೆ ಏನೋ ನಿರ್ಧಾರ ತಗೊಂಡ್ರು, ಆದರೆ ಬೆಳಗಾವಿ ವಿಚಾರವಾಗಿ ಯಾಕೆ ನಿರ್ಧಾರ ಮಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕ್ರಮ ತೆಗೆದುಕೊಳ್ಳೋಕೆ ಬಿಜೆಪಿಯವರಿಗೆ ದಮ್ಮಿಲ್ಲ, ಅಲ್ಲಿ ಯಾಕೆ ಪಕ್ಷೇತರ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು ಎಲ್ಲ ಗೊತ್ತಿದೆ, ಯಾರು ನಿಲ್ಲಿಸಿದ್ದು ಅನ್ನೋದು ಗೊತ್ತಿದೆ ಅಂತ ಡಿಕೆಶಿ ಚಾಟಿ ಬೀಸಿದ್ರು. ಅವ್ರ ಪಕ್ಷನ ಮುಗಿಸಕ್ಕೆ ಸಿಟಿಲಿರುವಂತವ್ರು ಇರಬೇಕು, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ, ಬಹಳ ದೇಶ ಪ್ರೇಮಿ ಸ್ಟೇಟ್ಮೆಂಟ್ಗಳೆಲ್ಲ ಕೊಡ್ತಾ ಇದ್ದಾರೆ. ಅವ್ರನ್ನ ಇರಲಿ, ಅವ್ರ ಆ ಸ್ಥಾನದಲ್ಲಿ ಇದ್ದಷ್ಟು ನಮ್ಗೆ ಒಳ್ಳೇದು. ನೀವು ಅವ್ರನ್ನ ಬಹಳ ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ನೇರಾಗಳು ಹೊಡಿತಾ ಇರ್ತಾರೆ. ಅವ್ರನ್ನೇ ಕೇಳ್ಬೇಕು ನೀವು. ಅಲ್ಲ, ಒಟ್ಟಾರೆ ಇವರು ಒಂದಂತೂ ಜಗತ್ ಜಾಹೀರಾತು 2008ರಿಂದ 2013ವರೆಗೂ ನೋಡಿದ್ದೀರಾ, ಬಿಜೆಪಿ ಕೈಲಿ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾವತ್ತಿದ್ರೂ ಅಧಿಕಾರಕ್ಕೆ ಕಚ್ಚಾಡಿಕೊಂಡು ರಾಜ್ಯದ ಜನಗಳ ಹಿತವನ್ನು ಮರೀತಾರೆ ಅನ್ನೋದು ಪದೇ ಪದೇ ಇದರಿಂದ ಸಾಬೀತಾಗ್ತಾ ಇದೆ. ಈಗ 2 ಮುಖ್ಯಮಂತ್ರಿ ಆಯಿತು, ಆಗಲೇ 3ನೇ ಮುಖ್ಯಮಂತ್ರಿ ಚರ್ಚೆ ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರ ಕಚ್ಚಾಟಕ್ಕೆ ಮತ್ತೊಂದು ಹೆಸರು ಬಿಜೆಪಿ. ಹೋದ ಬಾರಿ ಸರ್ಕಾರ ಇದ್ದಾಗೂ 3 ಮುಖ್ಯಮಂತ್ರಿ ಬದಲಾಯಿಸಿ ಕೊನೆಗೆ 3 ಪಾರ್ಟಿ ಆಯಿತು. ಈ ಬಾರಿನೂ ರಾಜ್ಯದಲ್ಲಿ ಜನ ಇಷ್ಟೆಲ್ಲ ಮಳೆ ಬಿದ್ದು ರೈತರು ಕಷ್ಟ ಅನುಭವಿಸ್ತಾ ಇದ್ರೆ ರೈತರ ಕಷ್ಟ ಪರಿಹಾರ ಮಾಡೋದು ಬಿಟ್ಟು ಅಧಿಕಾರದ ಕಚ್ಚಾಟದಲ್ಲಿ ಮುಳುಗಿ ಹೋಗಿದ್ದಾರೆ ಬಿಜೆಪಿಯವರು. ಏನಾದರೂ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಸಿಗಬೇಕು ಅಂದರೆ ಅದು ಕಾಂಗ್ರೆಸ್ಸಿಂದ ಮಾತ್ರ ಅನ್ನೋದನ್ನು ನಾವು ಹಿಂದೆ ಯಾವತ್ತೂ ನಮ್ಗೆ ಅಧಿಕಾರ ಸಿಕ್ಕಾಗ ಮಾಡಿ ತೋರಿಸಿದ್ದೇವೆ. ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅಂತಾನು ಅನ್ಕೊಂಡಿದ್ದೇವೆ. ಓಕೆ, ಥ್ಯಾಂಕ್ ಯು. ಕೃಷಿ ಕಾಯ್ದೆಗಳನ್ನು ವಾಪಸ್ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಂಡಿದೆಯಲ್ಲ, ರಾಜ್ಯ ಸರ್ಕಾರ ಅದನ್ನು ತಿದ್ದುಪಡಿ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡಿದೀವಿ, ಹಂಗಾಗಿ ವಾಪಸ್ ಪಡೆಯುವಂತ ಅಗತ್ಯತೆ ಇಲ್ಲ, ಅದರಿಂದ ಅನುಕೂಲ ಜಾಸ್ತಿ ಇದೆ ಅಂತ ಅನ್ನೋದನ್ನ ಸರ್ಕಾರದ ಸಚಿವರು ಹೇಳ್ತಿದ್ದಾರೆ. ಸ್ಟೇಟ್ಮೆಂಟ್ ಮಾಡಿಲ್ವಲ್ಲ ಇನ್ನು? ಸ್ಟೇಟ್ಮೆಂಟ್ ನೋಡಿ, ಸ್ಟೇಟ್ಮೆಂಟ್ ನೋಡ್ಬೇಕು. ಸ್ಟೇಟ್ ಅವರು ತೆಗೆದುಕೊಳ್ಳೋದಿಲ್ಲ, ಈಗ ಬೇಡ, ನಾವು ಪಾರ್ಟಿ ಫೋರಮ್ ಅಲ್ಲಿ ಮಾತಾಡ್ತೇವೆ, ಬಟ್ ಅವ್ರ ಸ್ಟ್ಯಾಂಡ್ ಏನು ಅನ್ನೋದು ಅವ್ರು ಹೇಳಿ. ಬಹಳ ಸಂತೋಷ, ಅದಕ್ಕೆ ಉತ್ತರ ಕೊಡ್ತೀವಿ ನಾವು. ವಿಲ್ ಟೇಕ್ ಎ ಸ್ಟ್ಯಾಂಡ್. ವಿಲ್ ಟೇಕ್ ಎ ಸ್ಟ್ಯಾಂಡ್, ವಿಲ್ ನಾಟ್ ಲೀವ್ ಇಟ್. ಆಂತರಿಕ ವಿಚಾರ ನೋಡಪ್ಪ, ಯಾರನ್ನಾರು ಕಿತ್ತಾಕೊಳ್ಳಿ, ಯಾರನ್ನಾರು ಇದು ಮಾಡ್ಕೊಳ್ಳಿ, ಅದು ಅವ್ರ ಪಾರ್ಟಿ ಬಿಟ್ಟು ಅಲ್ಲಿ ಬೆಳಗಾಮಲ್ಲಿ ಗೊತ್ತಿದೆ ನನಗೆ. ಮಾಡಿಸಿದವ್ರು ಯಾರು?
ಅದಕ್ಕೆ ಇವೆಲ್ಲ ಬಹಳ ಅದು ಡಿಸಿಪ್ಲಿನ್ ಹೇಳೋದಿಲ್ಲ. ಪಾರ್ಟಿ. ಅಲ್ಲ ಎಲ್ಲ ಗೊತ್ತಿದ್ರು ಹೇಳಲ್ಲ, ಅದೇ ಯಾಕೆ ಉತ್ತರ ಹೇಳೋದಿಲ್ಲ ನೀವು? ಯಾರು ಮಾಡಿಸ್ತಾರ ಸರ್ ಈಗ ಬಿಜೆಪಿಗೆ ದಮ್ಮಿಲ್ಲ ಬಿಡಿ, ಅದಕ್ಕೆ ಆಗ್ತಿಲ್ಲ ಕಷ್ಟ. ಸರ್ ಈಗ ಸರ್ ಒಂದು ಟಾಕ್ ಆಗಿದೆ ಸರ್ ರಾಜಕೀಯದಲ್ಲಿ, ಈಗ ಮಿನಿಸ್ಟರ್ ಜೊತೆ ಜೊತೆ ಟಿಕೆಟ್ ಕೊಡ್ತಾರೆ, ಮುಂದೆ ಅದೇ ಮಿನಿಸ್ಟರ್ ಕೂಡ ಬರ್ಬೋದು ಕಾಂಗ್ರೆಸ್ ನೋಡೋಣ. ಈಗ ಪ್ರಭಾಕರ್ ಕೋರೆ ಹಾಗೂ ಹಂಗೆ 2 ದಿನಕ್ಕೆ ಕೊಟ್ಟರು. ಬೇರೆ ಬೇರೆ ಲೀಡ್ಗಳೆಲ್ಲ ಇಂಥ ಬೇಕಾದಷ್ಟು ಉದಾಹರಣೆಗಳಿದೆ. ಪ್ರೆಸ್ ಅವರು, ನಿಮ್ಮ ಪ್ರೆಸ್ಸಲ್ಲಿ ಇದ್ದವ್ರನ್ನು ನಿಮ್ಮ ಗ್ಯಾಲರಿ ಕುಂಡಿಸ್ಬಿಟ್ಟು 2 ದಿನಕ್ಕೆ ಇಲ್ಲಿ ಕರ್ಕೊಬಂದು ಕೊಟ್ಟಿದ್ದೀವಿ. ಯಾಕೆ ಸುಮ್ಮನೆ ಎಲ್ಲ ಚೆನ್ನಾಗಿಲ್ಲ. ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ ಜಾರಕಿಹೊಳಿ. ಬಿಜೆಪಿಯಲ್ಲಿರುವ ರಮೇಶ್ ಜಾರಕಿಹೊಳಿ ಸಹ ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಪರ ನಿಂತಿಲ್ಲ. ಬದಲಾಗಿ ಸಹೋದರ ಲಖನ್ ಜಾರಕಿಹೊಳಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸೋದರನನ್ನ ಕಣಕ್ಕಿಳಿಸಿ ರಾಜಕೀಯ ದಾಳ ಉರುಳಿಸಿದ್ದಾರೆ. ಬಿಜೆಪಿ ಚುನಾವಣಾ ಪ್ರಚಾರದಿಂದ ರಮೇಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿದ್ದಾರೆ. ನಿನ್ನೆ ಈ ಬಗ್ಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋದೇ ಒಂದೇ ನನ್ನ ಗುರಿ ಅಂತ ಹೇಳಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಕಾಂಗ್ರೆಸ್ನಿಂದ ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಮಂಥರ್ಗೌಡ ತಾಯಿ ಕೊಡಗಿನವರು. ಎ ಮಂಜು ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡಂತೆ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಬಿಜೆಪಿಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಎ ಮಂಜು ನನ್ನನ್ನ ಭೇಟಿಯಾಗಿಲ್ಲ ಅಂತ ಕೋಲಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. ಎ ಮಂಜು ಬಿಜೆಪಿಯಲ್ಲಿರಬಹುದು, ಪುತ್ರ ಕಾಂಗ್ರೆಸ್ನಿಂದ ಸ್ಪರ್ಧಿಸಬಾರದು ಅಂತೇನೂ ಇಲ್ಲ. ಮಂಥರ್ಗೌಡ ತಾಯಿ ಕೊಡಗಿನವರು ಅಂತ ಸ್ಪರ್ಧೆ ಬಗ್ಗೆ ಸಿದ್ದರಾಮಯ್ಯ ಸಮಜಾಯಿಷಿ ನೀಡಿದ್ರು. ಎ ಮಂಜು ಸಮರ್ಥನೆ. ಇನ್ನು ನಿನ್ನೆ ಮಂಥರ್ಗೌಡ ಕೊಡಗಿನಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರೋ ಬಗ್ಗೆ ಬಿಜೆಪಿಯಲ್ಲಿರುವ ತಂದೆ ಮಾಜಿ ಸಚಿವ ಎ ಮಂಜು ಸ್ಪಷ್ಟನೆ ನೀಡಿದ್ರು. ಸೋನಿಯಾ ಗಾಂಧಿ, ಮೇನಕಾ ಗಾಂಧಿ ಯಾರೂ ಈ ದೇಶದಲ್ಲಿ, ಅವರು ಬಿಜೆಪಿ, ಇವರು ಕಾಂಗ್ರೆಸ್ನಲ್ಲಿ ಇಲ್ವಾ? ದೇವೇಗೌಡರು ಕುಟುಂಬದವರೆಲ್ಲ ಜನತಾದಳ ಆಗ್ತಿದ್ದಾರೆ ಅಷ್ಟೇ. ಎಲ್ಲಾ ಪಾರ್ಟಿನಲ್ಲೂ ಅವರೇ ಇದ್ದಾರೆ. ಅವರು ಒಳ ಒಪ್ಪಂದದ ಪ್ರಕಾರ ಚುನಾವಣೆ ಮಾಡ್ತಾರೆ. ಈ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಥರ್ಗೌಡ ಬಿಜೆಪಿ ಅಭ್ಯರ್ಥಿ ಆಗಬೇಕಿತ್ತು, ಏಕೆ ತಪ್ಪಿ ಹೋಯಿತು ಎಂಬುದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಪರೋಕ್ಷವಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಸಿದ್ದರಾಮಯ್ಯ ಅವರನ್ನ ನಾನು ಭೇಟಿಯಾಗಿಲ್ಲ, ಅವರಿಗೆ ಆರೋಗ್ಯ ಹದಗೆಟ್ಟಾಗ ಭೇಟಿಯಾಗಿದ್ದು ಅಂತ ಅವರು ಹೇಳಿದ್ದಾರೆ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಚಿನ್ನು ಪಾತ್ರಧಾರಿ ಯಾರು ಎಂದ್ರೆ ಇಡೀ ಕರ್ನಾಟಕವೇ ಉತ್ತರ ನೀಡುತ್ತೆ. ಹೌದು, ಈ ಸೀರಿಯಲ್ ಮೂಲಕ ಕವಿತಾ ಗೌಡ ಮನೆ ಮನೆಗೂ ಪರಿಚಯವಾದವರು. ಕಿರುತೆರೆ ಹಾಗೂ ಕೆಲ ಸಿನಿಮಾದಲ್ಲೂ ಕವಿತಾ ಗೌಡ ಬಣ ಹಚ್ಚಿದ್ದಾರೆ. ಕವಿತಾ ಗೌಡ ಎಂಬ ಹೆಸರು ಯಾರಿಗೂ ಅಷ್ಟಾಗಿ ತಿಳಿದಿಲ್ಲ. ಅದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಚಿನ್ನು ಎಂದ್ರೆ ಎಲ್ಲರಿಗೂ ತಿಳಿಯುತ್ತೆ. ಇದೀಗ ಕವಿತಾ ಗೌಡ ಅಲಿಯಾಸ್ ಚಿನ್ನು ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಹೌದು, ಇದು ನಿಜ. ಶಾಪೊಂದರ ಆಚೆ ಬರುತ್ತಿದ್ದ ಕವಿತಾ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಸೆಲ್ಫಿ ಕೇಳುವ ನೆಪದಲ್ಲಿ 4 ನಟಿ ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಾರಿನಲ್ಲಿ ಬರುವ 4 ತಂಡ ಸೆಲ್ಫಿಗಾಗಿ ಮನವಿ ಮಾಡ್ತಾರೆ. ಇದಕ್ಕೆ ಒಪ್ಪುವ ಕವಿತಾ ಕೂಡ ಸೆಲ್ಫಿ ನೀಡ್ತಾರೆ. ಹೀಗೆ ಯಾಮಾರಿಸಿ ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಈ ಸುದ್ದಿ ಇದೀಗ ಎಲ್ಲೆಡೆ ಸದ್ದು ಮಾಡ್ತಿದೆ. ಅರೆ, ಯಾರದು ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಿದವರು ಯಾರು ಅಂತ ಯೋಚಿಸ್ತಿದ್ದೀರಾ? ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಚಿನ್ನು ಪಾತ್ರಧಾರಿ ಯಾರು ಅಂತ ಕೇಳಿದ್ರೆ ಇಡೀ ಕರ್ನಾಟಕವೇ ಉತ್ತರ ನೀಡುತ್ತೆ. ಹೌದು, ಈ ಸೀರಿಯಲ್ ಮೂಲಕ ಕವಿತಾ ಗೌಡ ಮನೆ ಮನೆ ಪರಿಚಯವಾದ್ರು. ಕಿರುತೆರೆ ಹಾಗೂ ಕೆಲ ಸಿನಿಮಾದಲ್ಲೂ ಕವಿತಾ ಗೌಡ ಬಣ್ಣ ಹಚ್ಚಿದ್ದಾರೆ. ಕವಿತಾ ಗೌಡ ಎಂಬ ಹೆಸರು ಯಾರಿಗೂ ಅಷ್ಟಾಗಿ ತಿಳಿದಿಲ್ಲ. ಅದೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಚಿನ್ನು ಅಂದ್ರೆ ಎಲ್ರಿಗೂ ತಿಳಿಯುತ್ತೆ. ಇದೀಗ ಕವಿತಾ ಗೌಡ ಅಲಿಯಾಸ್ ಚಿನ್ನು ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಹೌದು, ಇದು ನಿಜ. ಶಾಪೊಂದರ ಆಚೆ ಬರ್ತಾ ಇದ್ದ ಕವಿತಾ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಸೆಲ್ಫಿ ಕೇಳುವ ನೆಪದಲ್ಲಿ 4 ನಟಿ ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಾರಿನಲ್ಲಿ ಬರುವ 4 ತಂಡ ಸೆಲ್ಫಿಗಾಗಿ ಮನವಿ ಮಾಡ್ತಾರೆ. ಇದಕ್ಕೆ ಒಪ್ಪುವ ಕವಿತಾ ಗೌಡ ಕೂಡ ಸೆಲ್ಫಿ ನೀಡ್ತಾರೆ. ಹೀಗೆ ಯಾಮಾರಿಸಿ ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಲಾಗಿದೆ. ಈ ಸುದ್ದಿ ಇದೀಗ ಎಲ್ಲೆಡೆ ಸದ್ದು ಮಾಡ್ತಿದೆ. ಅರೆ, ಯಾರದು
ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಿದವರು ಅಂತ ಯೋಚನೆ ಮಾಡ್ತಿದ್ದೀರಾ? ಹೆಚ್ಚು ಟೆನ್ಷನ್ ಆಗೋದು ಬೇಡ. ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಗೋವಿಂದ ಗೋವಿಂದ ಸಿನಿಮಾ ತಂಡದವರೇ. ಗಾಬರಿ ಆಗಬೇಡಿ. ಕವಿತಾ ಗೌಡ ಅಭಿನಯದ ಗೋವಿಂದ ಗೋವಿಂದ ಸಿನಿಮಾದ ಕಿಡ್ನಾಪ್ ಸೀನ್ ಇದಾಗಿದ್ದು, ಈ ದೃಶ್ಯವನ್ನ ಪ್ರಚಾರಕ್ಕಾಗಿ ಚಿತ್ರತಂಡ ಬಳಸಿಕೊಂಡಿದೆ. ಈ ವಿಡಿಯೋ ಇದೀಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಿದೆ. ಸಿನಿಮಾದ ಕಿಡ್ನಾಪ್ ದೃಶ್ಯ ಬಳಸಿ ಪ್ರಚಾರ. ಗೋವಿಂದ ಗೋವಿಂದ ಸಿನಿಮಾದ ದೃಶ್ಯವನ್ನ ಚಿತ್ರತಂಡ ಬಿಡುಗಡೆ ಮಾಡಿದೆ. ಈ ದೃಶ್ಯದಲ್ಲಿ ಕವಿತಾ ಗೌಡ ಅವರನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿದೆ. ಮೊದಲು ಈ ವಿಡಿಯೋ ನೋಡಿದವರಿಲ್ಲ ಕವಿತಾ ಗೌಡ ಅವರನ್ನ ನಿಜವಾಗಿಯೂ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳಿಕೊಂಡಿದ್ರು. ಆಮೇಲೆ ಸಿನಿಮಾದ ದೃಶ್ಯ ಅಂತ ತಿಳಿದ ಬಳಿಕ ರಿಲ್ಯಾಕ್ಸ್ ಆಗಿದ್ದಾರೆ. ಕೆಲವರು ಇದು ನಿಜವಾಗಿಯೂ ನಡೆದಿದೆ ಅಂತ ಗಾಬರಿಯಾಗಿ ನ್ಯೂಸ್ ಚಾನೆಲ್ಗಳನ್ನ ನೋಡೋಣ ಅಂತ ಟಿವಿ ಕೂಡ ಆನ್ ಮಾಡಿದ್ದಾರೆ. ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ ಸಿನಿಮಾ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಆಗಿದ್ದು, ಈ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಕವಿತಾ ಗೌಡ ಅಭಿನಯಿಸಿದ್ದಾರೆ. ಈ ಸಿನಿಮಾದಲ್ಲಿ ಕವಿತಾ ಗೌಡ ಅವರು ಹೇಗೆ ಯಾಮಾರಿ ಕಿಡ್ನಾಪ್ ಆಗ್ತಾರೆ ಅನ್ನೋ ಒಂದು ಸನ್ನಿವೇಶ ಇದೆ. ಇದೇ ಶೂಟಿಂಗ್ ದೃಶ್ಯವನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡಿರೋ ಚಿತ್ರತಂಡ ಜನರಿಗೆ ಒಳ್ಳೆಯ ಗಿಮಿಕ್ ಕೊಟ್ಟಿದೆ. ಹಾಗೆ ಕವಿತಾ ಗೌಡ ಹೀಗೆ ಕಿಡ್ನಾಪ್ ಆಗಿದ್ದು ಯಾಕೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಇದೇ 26ರಂದು ರಿಲೀಸ್ ಆಗ್ತಾ ಇರೋ ಸಿನಿಮಾ ನೋಡಿ ಅಂತ ಚಿತ್ರತಂಡ ಹೇಳಿಕೊಂಡಿದೆ. ನವೆಂಬರ್ 26ಕ್ಕೆ ಸಿನಿಮಾ ರಿಲೀಸ್. ಸುಮಂತ್, ಶೈಲೇಂದ್ರ ಬಾಬು ಹಾಗೂ ಭಾವನಾ ಮೆನನ್ ನಟಿಸಿರುವ ಈ ಚಿತ್ರದಲ್ಲಿ ಕವಿತಾ ಗೌಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ನವೆಂಬರ್ 26ರಂದು ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಈ ಚಿತ್ರವನ್ನ 3 ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗ್ತಾ ಇದೆ. ಸಿನಿಮಾದಲ್ಲಿ ಕವಿತಾ ಗೌಡ ಜೊತೆ ಭಾವನಾ ಮೆನನ್, ರೂಪೇಶ್ ಶೆಟ್ಟಿ, ಪವನ್ ಕುಮಾರ್, ವಿಜಯ್ ಚಂಡೂರು, ಅಚ್ಯುತ್ ಕುಮಾರ್, ವಿ ಮನೋಹರ್, ಕೆ ಮಂಜು, ಗಡ್ಡಿಪುಡಿ ಚಂದ್ರು, ಪದ್ಮಾ ವಾಸಂತಿ ಸೇರಿದಂತೆ ಹಲವರು ಪಾತ್ರವರ್ಗದಲ್ಲಿದ್ದಾರೆ. ದೇವ್ ರಂಗಭೂಮಿ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದು ಕೆಎಸ್ ಚಂದ್ರಶೇಖರ್ ಛಾಯಾಗ್ರಹಣ, ರವಿಚಂದ್ರನ್ ಸಂಕಲನ, ಪ್ರಕಾಶ್ ಪುಟ್ಟಸ್ವಾಮಿ ಕಲಾ ನಿರ್ದೇಶನ ಮತ್ತು ಥ್ರಿಲ್ಲರ್ ಮಂಜು ಸಾಹಿತ್ಯ ನಿರ್ದೇಶನ ಸಿನಿಮಾ ಇದಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.